ಬರೀ ಒಂದೆರಡು ಆಲೂಗಡ್ಡೆ ಮತ್ತು ಒಂದು ಕಪ್ ರವೆ ಇದ್ದರೆ ಸಾಕು, ಹೋಟೆಲ್ಗಿಂತ ರುಚಿಯಾಗಿರುವಂಥ ಒಂದು ತಿಂಡಿಯನ್ನು, ಗರಿ ಅನ್ನುವಂಥ ತಿಂಡಿಯನ್ನು ಮನೆಯಲ್ಲೇ ಮಾಡ್ಬೋದು. ಹೇಗೆಂತ ಗೊತ್ತಾಗಬೇಕಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇದನ್ನು ಆ್ಯಕ್ಚುಲಾಗಿ ಆಲೂ ಸೂಜಿ ರೋಲ್ ಅಂತ ಕೂಡ ಕರೀತಾರೆ. ಇದು ಮಾಡಲಿಕ್ಕೆ 2 ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡು, ಅರ್ಧ ಕಟ್ ಮಾಡ್ಕೊಂಡು ಬೇಯಿಸ್ಕೊಂಡು, ತನಿದಾದ ನಂತರ ಅದರ ಸಿಪ್ಪೆನ ತೆಗೆದು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಬೇಯಿಸುವಾಗ ಸ್ವಲ್ಪ ಬೇಕಾದರೆ ಉಪ್ಪನ್ನು ಹಾಕ್ಕೊಳ್ಳಿ. ಅದಾದ ನಂತರ ಇದನ್ನ ಮಾಡಲಿಕ್ಕೆ ನಮಗೆ 1 ಕಪ್ಪಷ್ಟು ಸೂಜಿ ರವೆ ಬೇಕಾಗುತ್ತೆ. ಮೊದಲಿಗೆ ಈ ರವನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಹುರಿದುಕೊಳ್ಳುವಂಥ ಅವಶ್ಯಕತೆ ಏನೂ ಇಲ್ಲ. ಈಗ ಇದಕ್ಕೆ ಕುದಿಯುವಂಥ ಅರ್ಧ ಕಪ್ಪಷ್ಟು ನೀರನ್ನು ಹಾಕಬೇಕು. 1 ಕಪ್ಪಷ್ಟು ರವೆಗೆ ಕುದೀತಾ ಇರುವಂತಹ ಬಿಸಿ ಹಾಟ್ ವಾಟರ್ ಅರ್ಧ ಕಪ್ಪಷ್ಟು ಹಾಕಬೇಕು. ಹಾಕಿಬಿಟ್ಟು ಅದನ್ನ ನೀಟಾಗಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಆವಾಗ ಏನಾಗುತ್ತೆ, 1-2-3 ನಿಮಿಷ ಈ ಥರ ಮಿಕ್ಸ್ ಮಾಡಿದಾಗ ಚೆನ್ನಾಗಿ ಬೆಂದಾಗುತ್ತೆ ಇದು ನೋಡಿ. ಹಾಗೆಯೇ ಸ್ವಲ್ಪ ದಪ್ಪ ಆಗುತ್ತೆ ಕೂಡ. ಅದಾದ ನಂತರ ಏನು ಮಾಡಬೇಕು, 3 ನಿಮಿಷ ನೀವು ಬಂದ್ ಮಾಡಿ ಪಾತ್ರೆನ ಮುಚ್ಚಿಟ್ಟು ಇಟ್ಬಿಡಿ. ಆವಾಗ ನೋಡಿ ಇಷ್ಟು ದಪ್ಪ ಆಗುತ್ತೆ ಈ ಸೂಜಿ ಅಥವಾ ರವೆ. ಈಗ ಈ ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ, ಅಂದರೆ ಕೈಯಲ್ಲಿ ಚೆನ್ನಾಗಿ ಹಿಸ್ಕೋಬೇಕು, ಅಂದರೆ ಮೆತ್ತಗೆ ಮಾಡ್ಕೋಬೇಕು. ಮಾಡಿಕೊಂಡು ರೆಡಿ ಮಾಡಿಟ್ಟಿದ್ವಲ್ವ ರವೆದು ಹಿಟ್ಟು, ಅದಕ್ಕೆ ಇದನ್ನ ಹಾಕೋಬೇಕು. ಹಾಕ್ಕೊಂಡು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಕಂಪ್ಲೀಟಾಗಿ ಚೆನ್ನಾಗಿ ಸ್ಮ್ಯಾಶ್ ಆಗಿದ್ದರೆ ಚೆನ್ನಾಗಿ ಬರುತ್ತೆ. ಇದಕ್ಕೆ ಇವಾಗ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, 1/4 ಟೇಬಲ್ ಸ್ಪೂನಷ್ಟು ಖಾರ ಪುಡಿ, ಒಂದು ಸ್ವಲ್ಪ ಕಾಳುಮೆಣಸಿನ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪುಡಿ, 1/4ರಿಂದ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ, 1-2 ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ. ಶುಂಠಿನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಮಸಾಲ ನೀವು ಜೀರಿಗೆ ಬೇಕಾದರೆ ರಾ ಹಾಕೋಬೋದು, ಓಂಕಾಳು ಹಾಕೋಬೋದು, ನಿಮಗೆ ಇಷ್ಟದು ಸ್ಪೈಸಸನ್ನು ಹಾಕೋಬೋದು, ಏನೂ ತೊಂದರೆ ಇಲ್ಲ. ಚಿಲ್ಲಿ ಫ್ಲೇಕ್ಸ್ ಹಾಕೋಬೋದು. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ವೇಳೆ ಹಿಟ್ಟೊಂದು ಸ್ವಲ್ಪ ತೆಳ್ಳಗೆ ಬಂತು ಅಂತಂದರೆ ಮತ್ತೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಇದು ಹುರಿದಿಟ್ಟಿರುವಂಥ ರವೆ ಇರುತ್ತಲ್ವ ಅದನ್ನು ಕೂಡ ಸೇರಿಸ್ಬೋದು. ಕೊನೆಗೆ ಈ ಥರ ನಾವು ಅದನ್ನ ಶೇಪಲ್ಲಿ ರೌಂಡ್ ಮಾಡಿಕೊಂಡು ರೋಲ್ ಮಾಡ್ಕೊಂಡು ಇಟ್ಕೋಬೇಕು. ಈಗ ಒಂದು ಪಾತ್ರೆಗೆ, ಒಂದು ತಟ್ಟೆಗೆ 1 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು, 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಎರಡನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಈ ರೋಲ್ ಮಾಡಿದ್ದೀವಲ್ವ ಇದನ್ನೊಂದು ಚೂರು ಈ ಡ್ರೈ ಹಿಟ್ಟಲ್ಲಿ ಕೋಟ್ ಮಾಡ್ಕೋಬೇಕು. ಹೀಗೆ ಇದು ಫ್ರೈ ಮಾಡೋಕ್ಕಿಂತ ಮುಂಚೆ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು, ಆವಾಗ ನಮಗೆ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ. ಇದು ಹಿಟ್ಟು ಆಯಿಲಲ್ಲಿ ಫ್ರೈ ಮಾಡುವಾಗ ಹೋಗಲ್ಲ. ಇವಾಗ ಆಯಿಲನ್ನು ಬಿಸಿ ಮಾಡಿಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕು. ಹೈ ಫ್ಲೇಮಲ್ಲಿಟ್ಟು ಕಾಯಿಸಿ ಕೊನೆಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೋಲನ್ನು ಹಾಕಿಬಿಟ್ಟು ಕರೆಕ್ಟಾಗಿ ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ಪರ್ಫೆಕ್ಟಾಗಿ ನೀವು ರೆಡಿ ಮಾಡಿದರೆ ಒಂಚೂರು ಇದು ಆಯಿಲಲ್ಲಿ ಕೂಡ ಹೋಗಲ್ಲ, ಪರ್ಫೆಕ್ಟಾಗಿ ಬರುತ್ತೆ. ಸ್ವಲ್ಪ ಹೊತ್ತು ಬಿಟ್ಟು ಆಯಿಲ್ಗೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಒಂದು 30 ಸೆಕೆಂಡ್ಸ್ ಬಿಟ್ಟು ಕೊನೆಗೆ ನೀವು ಮಗುಚಬೇಕು. ಆಯಿಲ್ಗೆ ಹಾಕಿದ ತಕ್ಷಣ ಮಗುಚಿದ್ರೆ ಎಲ್ಲ ಸ್ಪ್ರೆಡ್ ಆಗಿ ಹೋಗುತ್ತೆ. ನೋಡಿ, ಒಂದು 3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸಿದರೆ ಪರ್ಫೆಕ್ಟಾಗಿರುವಂಥ ಗರಿ ಅನ್ನುವಂತಹ ಆಲೂ ಸೂಜಿ ರೋಲ್ ರೆಡಿಯಾಗಿದೆ. ಈ ಮಳೆ ಟೈಮಿಗೆ ಈವ್ನಿಂಗ್ ಟೀ ಜೊತೆ ಅಥವಾ ತಿಂಡಿಗೆ ಎಷ್ಟು ಚೆನ್ನಾಗಿರುತ್ತೆ ಅಂತಿದ್ರೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತವೆ. ಹೋಟೆಲಲ್ಲಿ ನಾವು ನಗೆಟ್ಸ್ ಅದು ಇದೆಲ್ಲ ತಿಂತೀವಲ್ವ, ಅದಕ್ಕಿಂತ ಕೂಡ ತುಂಬಾ ಚೆನ್ನಾಗಿರುತ್ತೆ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ನನ್ನ ಈ ಪ್ರಯತ್ನ ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.